ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ನನ್ನ ಅಮ್ಮನ ಮನೆಗೆ ನಾನು ಬಂದಿದ್ದೀನಿ. ಇವತ್ತಿನ ಪೂಜೆ ಎಲ್ಲ ಇಲ್ಲೇ ಆಗುತ್ತೆ ನೋಡಿ. ಅಮ್ಮ ತೋರಣ ಎಲ್ಲ ಕಟ್ಟಿದ್ದಾರೆ ಮತ್ತು ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಡೆಕೋರೇಷನ್ ಎಲ್ಲ ಒಬ್ಬರೇ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ ನಾನು ನನ್ನ ಮಕ್ಕಳೆಲ್ಲ ಎದ್ವಿ. ಟೈಮ್ ಬಂದು ಇವಾಗ 7:30 ಆಗಿದೆ. ಸೊ ನನ್ನ ಮಗಳು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಿದ್ದಾಳೆ ನೋಡಿ. ಅಮ್ಮ ಪೂಜೆ ಮಾಡ್ತಿದ್ದಾರೆ. ಸೊ ಅರ್ಲಿ ಮಾರ್ನಿಂಗ್ ಅವರೇ ಪೂಜೆ ಎಲ್ಲ ಮಾಡಿದ್ರು. ಸೊ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ಹೇಗೆ ಮಾಡಿದ್ದಾರೆ ಅಂತ. ನಾನಂತೂ ಸ್ವಲ್ಪನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಮ್ಮಂಗೆ, ಬಿಕಾಸ್ 2 ಕಿಡ್ಸ್ ಇರೋದ್ರಿಂದ. ಸೊ ಅವ್ರನ್ನ ಮಲಗಿಸ್ಕೊಂಡೇ ಇದ್ದೆ, ಬಿಕಾಸ್ ನಾನು ಎದ್ದರೆ ಎದ್ಬಿಡ್ತಾರೆ ಅವರು. ಸೊ ಅದಾದಮೇಲೆ ಅಮ್ಮಂಗೆ ತಲೆ ತಿಂತಿದ್ದ. ಸೊ ಟಾಯ್ಸ್ ಎಲ್ಲ ಕೊಡಿ ಅಂತ ಹೇಳಿ ನನ್ನ ಮಕ್ಕಳಿಬ್ಬರು ಹಠ ಆಡ್ತಿದ್ರು. ನನ್ನ ಮಗಳನ್ನ ಸ್ನಾನ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ, ಫ್ರೆಶ್ ಅಪ್ ಮಾಡೋಣ ಅಂತ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಪುಳಿಯೋಗರೆ ಮಾಡಿದರು ಅಮ್ಮ. ಬೆಸ್ಟ್ ಪುಳಿಯೋಗರೆ ಅಂತಲೇ ಹೇಳ್ಬೋದು ನಾನು ತಿಂದಿರೋದ್ರಲ್ಲಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಮ್ಮ ಮಾಡೋ ಪುಳಿಯೋಗರೆ. ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಬಂದು ತರಕಾರಿ ಬೇಳೆ ಸಾಂಬಾರು ಮತ್ತು ಹೋಳಿಗೆ ಮಾಡಿದರು. ಕಾಯಿ ಒಬ್ಬಟ್ಟು ಅಂದರೆ ನಂಗೆ ತುಂಬಾ ಇಷ್ಟ. ಮನೇಲಿ ಎಲ್ರಿಗೂ ಇಷ್ಟಪಟ್ಟು ತಿಂತಿದ್ರು. ಸೊ ನನ್ನ ಮಗನಿಗಂತೂ ಸ್ವೀಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮಮ್ಮ ಒಂದು ಕೊಡಿ, ಅಮ್ಮಮ್ಮ ಒಂದು ಕೊಡಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದ. ಸೊ ಸ್ವಲ್ಪ ಎಲ್ಲ ಹೂರ್ಣ ಎಲ್ಲ ಕೊಟ್ಟರು, ಚೆನ್ನಾಗಿ ತಿಂದ ಅವನು. ಸೊ ಇಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂದರೆ. ನಾನಂತೂ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟೆ. ಸೊ ಇದಾಗಿತ್ತು ಈ ಒಂದು ನಮ್ಮ ವ್ಲಾಗು. ಆ್ಯಕ್ಚುಲಿ ಯಾವುದೇ ಒಂದು ಗೆಟ್ ರೆಡಿ ವಿತ್ ಮೀ ಏನೂ ಮಾಡಲಿಲ್ಲ, ಬಿಕಾಸ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಸೊ ಚೆನ್ನಾಗಿ ತಿಂದ್ವಿ ಎಲ್ಲರೂ, ನಾನು ನನ್ನ ಮಕ್ಕಳು ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮನೆ ಹಬ್ಬ. ಯಾರಿಗೆಲ್ಲ ಇಷ್ಟ ಆಯಿತು ಫಾಲೋ ಮಾಡ್ಕೊಳ್ಳಿ.